ಲೋ ರಾಗ್, ಇಷ್ಟೆಲ್ಲ ಹುಡ್ಕಾಡಿ ಅಡ್ರೆಸ್ ಸಿಕ್ಕಿದ್ಮೇಲೆ ಅಮ್ಮನ್ ನೋಡೋದು ಬೇಡ ಅಂದ್ರೆ ಹೇಗೋ? ಅವರೇ ಬೇಡ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ? ಏರ್ಪೋರ್ಟ್ ರೀಚ್ ಆಗೋಕ್ಕೆ ಮುಂಚೆ ಖುಷಿ ಲೈಫಿಗೆ ಒಂದು ದಾರಿ ಮಾಡಿಕೊಡ್ಬೇಕು. ನಂತರ ಅವಳಿಗೂ ಒಂದು ಒಳ್ಳೆ ಲೈಫ್ ಸಿಗಬೇಕು. ಖುಷಿ, ನಾನು ನಿನ್ನ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ. ನೀನು ಹೋಗಬೇಕು. ನಮ್ಮ ಕ್ಲಾಸಲ್ಲಿ ನಾನೇ ಫಸ್ಟ್. ಹೌದಾ? ವೆರಿ ಗುಡ್. ನಾನು ನಿನ್ನ ಹಾಸ್ಟೆಲ್ಗೆ ಹಾಕ್ತೀನಿ. ನೀನು ಚೆನ್ನಾಗಿ ಓದಬೇಕು. ಅಂದ್ರೆ ನೀವು ನನ್ನ ಜೊತೆ ಇರಲ್ವಾ? ಹಾಗಲ್ಲ ಖುಷಿ, ನಾನು ಅವಾಗವಾಗ ಬಂದ್ಬಿಟ್ಟು ನಿನ್ನನ್ನು ನೋಡ್ತಾ ಇರ್ತೀನಿ. ನಿನ್ನ ಪಾಸ್ಪೋರ್ಟು ವೀಸಾ ಎಲ್ಲ ರೆಡಿ ಆದಮೇಲೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ. ಓಕೆ. ಒಂದು ನಿಮಿಷ ಶಾಲಿನಿ ಅವರೇ. ಓಕೆ ಬಾರೆ. ಓ ಹೌದಾ? ತಗೋಮ್ಮ. ಅಂದ ಹಾಗೆ ಈಗ ಎಲ್ಲಿದ್ದಾರೆ? ಅವರು ಕಾರಲ್ಲಿದ್ದಾರೆ. ಶಾರದಾ, ಹಾ ಹೋಗಿ ಕರ್ಕೊಂಡು ಬಾ. ಆಯ್ತ್ರಿ. ಶಾಲಿನಿ, ಎಷ್ಟು ದೊಡ್ಡೋಳಾಗಿದ್ಯಮ್ಮ ನೀನು. ಬಾಮ್ಮ ಒಳಗೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾಮ್ಮ, ನಮ್ಗೆಲ್ಲ ವಿಷಯ ಗೊತ್ತಾಯ್ತು. ನೀನ್ ಬಾ. ಬನ್ನಿ ಬನ್ನಿ. ಮೂಡುಬಿದ್ರೆ ಹತ್ರ ಜಾರಿಗೆ ಗೊತ್ತು ಮನೆಯವರು ನಿನ್ನಂತ ನಮಗೆ ಒಪ್ಪಿಸಿದ್ರು. ನಿನಗೊಬ್ಬಳು ತಾಯಿ ಇದ್ಲಂತೆ. ನೀನೇನ ಶಾಲಿನಿ? ಬಾಮ ಕೂತ್ಕೋ. ಬಾ ಖುಷಿ. ತುಂಬಾ ಖುಷಿ ಆಯ್ತು. ನಿನ್ನ ಅಮ್ಮನನ್ನು ಹುಡ್ಕೊಂಡು ಅಷ್ಟು ದೂರದಿಂದ ಇಲ್ಲಿ ತನಕ ಬಂದಿಯಲ್ಲ, ನೀನು ಆಗ್ಬೋದು ಮಾರ್ರೆ. ಅಂಕಲ್, ಡು ಯು ನೋ ಅಬೌಟ್ ಮೈ ಪಾಸ್ಟ್? ನನ್ನ ತಾಯಿ. ನಿನ್ನ ತಾಯಿ ಇದ್ದಾರೆ, ಆದ್ರೆ ಇಲ್ಲಲ್ಲ. ಇನ್ನೆಲ್ಲಿದ್ದಾರೆ? ಇಲ್ಲೇ ಹತ್ರ ಮಂಗಳೂರಲ್ಲಿದ್ದಾರೆ. ಹೋಗೋಣ. ಚೇಚೆ, ಕತ್ಲಗ್ತಾ ಬಂತು, ರಸ್ತೆನೂ ಸರಿ ಇಲ್ಲ. ತುಂಬಾ ಸುಸ್ತಾಗಿದ್ದೀರಾ ನೀವು. ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೋಗೋಣ. ನೀವು ಹೇಳ್ದಂಗೆ ಆಗ್ಲಿ ಸರ್. ಹೋಟೆಲ್ ಊಟ ಮಾಡಿ ಮಾಡಿ ನಾಲ್ಗೆ ಸತ್ತೋಗಿದೆ. ನನ್ನ ಮನೇಲಿರೋ ನೆಂಟರಿಗೆ ಚಿಕನ್ ಪುಲಿ ಮುಂಚಿ ಮಾಡಿ ಕೊಡ್ತೇನೆ. ಶಾರದಾ, ಅಡಿಗೆ ರೆಡಿ ಮಾಡು. ಹಾ. ತಿಮ್ಮ, ಆ ಮಲ್ಲ ಒಂಜಿ ಪೂಂಜನ ಪೂಜಂಕಿಲಾಗೆ. ಬಾಮ್ಮ, ನಿನ್ನಮ್ಮ ಇಲ್ಲೇ ಇರೋದು.
ವರ್ಷಗಳ ಹಿಂದೆ ಒಬ್ಳು ಹುಚ್ಚಿ ನಮ್ಮೂರಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ಲು. ಅವಳು ಎಲ್ಲಿಂದ ಬಂದು ಅಂತ ಗೊತ್ತಿಲ್ಲ. ಆದರೆ ಆಕೆ ಬಸುರಿಯಾಗಿದ್ಲು. ಆಕೆಗೆ ನನ್ನಮ್ಮನೇ ಹೆರಿಗೆ ಮಾಡಿಸಿದ್ರು. ಅವಳನ್ನು ಇಲ್ಲಿ ಸೇರಿಸಿ ನಾನು ನಿನ್ನನ್ನು ಆಶ್ರಮಕ್ಕೆ ಕೊಟ್ಟೆ. ಅವಳಿಗೆ ಯಶೋಧ ಅಂತ ಹೆಸರಿಟ್ಟವರೇ ಇವರು. ವಿಧಿಯ ಪುಟದಿ ಜನಿಸಲು ವಿಕಲ ಚೇತನ ಎಸೆದು ಬಿಡದೆ ಸಾಕಿಸಲಹೋ ತಾಯಿ ಪಾವನ. ಪುಣ್ಯ ಕೋಟಿಯ ಮಡಿಲು ಮರಳಿ ದೊರಕಿವೆ, ಕನಸ ಕೋಟಿ ಬಾಗಿಲುಗಳು ತೆರೆದು ಕಾದಿವೆ. ಕೈಯ ಹಿಡಿದು ನಡೆಸುತ್ತ ಸಾಗಲು ದಾರಿ ಕರೆಯುತ್ತಿದ್ದೆ. ನಾ ತೆರೆದೆ ತುಂಬ ಹಳೆಯ ಪುಟವ, ನೀ ಬರೆದ ಎದೆ ಯಾತನೆಯಲ್ಲಿದ್ದೀಯ. ಇಷ್ಟು ವರ್ಷ ಎಲ್ಲಿದ್ರಂತೆ? ಫಿನ್ಲ್ಯಾಂಡ್ನಲ್ಲಿ. ತಾಯಿನ ನೋಡೋದಿಕ್ಕೆ ಇವರು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದಾರ? ಹೆತ್ತವ್ರ ಜೊತೆಗೆ ಬೆಳೆದ ಮಕ್ಕಳೇ ತನ್ನ ಅಪ್ಪ ಅಮ್ಮನ್ನ ಬಿಟ್ಟು ವಿದೇಶಕ್ಕೆ ಹಾರೋಗುವಂತ ಈ ಕಾಲದಲ್ಲಿ ವಿದೇಶದಲ್ಲಿ ಬೆಳೆದಿದ್ರು ಕೂಡ ಹೆತ್ತ ತಾಯಿಯನ್ನ ನೋಡ್ಬೇಕು ಅಂತ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದಾರಲ್ಲ. ಆಕೆಯ ತಾಯಿಯ ಮಮತೆಯನ್ನ ಮೆಚ್ಚಲೇಬೇಕು. ಹೌದು ಫಾದರ್, ಹುಟ್ಟಿದ್ರೆ ಇಂಥ ಮಕ್ಕಳೇ ಹುಟ್ಟಬೇಕು. ಥ್ಯಾಂಕ್ ಯು. ಫಾದರ್, ಇಫ್ ಯು ಡೋಂಟ್ ಮೈಂಡ್, ಅಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಅಫ್ಕೋರ್ಸ್, ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ಸದಾಶಿವ್, ಕೆಲವು ಫಾರ್ಮಾಲಿಟೀಸ್ ಮುಗಿಸ್ಬೇಕಾಗತ್ತೆ. ನೀವು ನನ್ನ ಜೊತೆ ಆಫೀಸಿಗೆ ಬರಬೇಕು. ಓಕೆ? ನಾನು ಹೋಗಿ ಬರ್ತೇನೆ, ನೀವು ಮುಂದೆ ಹೋಗಿ. ಓಕೆ ಓಕೆ, ಥ್ಯಾಂಕ್ ಯು. ಖುಷಿನ ಯಾವ್ದಾದ್ರು ಕಾನ್ವೆಂಟ್ ಸ್ಕೂಲಿಗೆ ಸೇರ್ಸೋಣ? ಅಕ್ಕ, ನಮ್ಮ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಶಾಲೆ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಓದ್ತಾ ಇದ್ದಾರೆ. ಹೌದಾ? ನಾನು ಅದೇ ಶಾಲೆಗೆ ಸೇರ್ಕೊಳ್ಳ? ಓಕೆ, ಹೋಗೋಣ. ತೊಗೊಳ್ಳಿ ಟೀ ಕೊಡಿ. ಏನಾದರೂ ಬೇಕಾ? ಇಲ್ಲ ಬೇಡ. 4 ಟೀ ಕೊಡಿ. ಹಾಂ ಕೊಡ್ತೇನೆ. 4 ಟೀ ಕೊಡ. ಕೊಡ್ತೀನಪ್ಪ. ಹೇ ಖುಷಿ, ಎಲ್ಲೋಗಿದ್ದೆ ನೀನು? ಖುಷಿ, ಇವ್ರು ನಿನಗೆ ಗೊತ್ತಾ? ಅಕ್ಕ, ನಾವಿಬ್ರು ಒಂದೇ ಶಾಲೆಯಲ್ಲಿ ಓದಿರೋದು. ಹೋ, ಆದ್ಯಣ್ಣ ನಮ್ಮ ಸ್ಕೂಲಲ್ಲಿ ಲೀಡರ್ ಆಗಿದ್ದ. ಅವನು ಕಲಿಯೋದ್ರಲ್ಲೂ ಫಸ್ಟ್, ಆಟದಲ್ಲೂ ಫಸ್ಟ್. ಹೌದಾ? ಇಷ್ಟೊಂದು ಟ್ಯಾಲೆಂಟೆಡ್ ಆಗಿ ಸ್ಕೂಲ್ ಬಿಟ್ಟು ಹೋಟ್ಲಲ್ಲಿ ಯಾಕೆ ವರ್ಕ್ ಮಾಡ್ತಾ ಇದ್ಯಾ? ಇವನು ನನ್ನ ಮಗನೇ ಮೇಡಮ್. ಬಡವ್ರಿಗೆ ಅನ್ನಭಾಗ್ಯ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಅಕ್ಷರ ಎಲ್ಲಿ ಸಿಗುತ್ತೆ? ಕಲಿಬೇಕು ಅಂದ್ರೆ ದುಡ್ಡಿರಬೇಕು. ನಮ್ಮ ಹತ್ರ ದುಡ್ಡಿಲ್ಲ. ಇರೋದೊಂದು ಸರ್ಕಾರಿ ಶಾಲೆ, ಅದು ಬಂದಾಗಿದೆ. ಹಾಗಾಗಿ ಹೋಟೆಲೇ ಕೆಲಸ ಮಾಡ್ತಾ ಇದ್ದಾನೆ. ಖುಷಿ, ಹಾ, ನಿಮ್ಮ ಸ್ಕೂಲ್ ಎಲ್ಲಿರೋದು? ಇಲ್ಲೇ ಮೇಡಮ್, ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ಸಿಗುತ್ತೆ. ಓಕೆ. ರಾಘವ್, ಬಾಬಾ, ಯಾಕೆ ಇಂಥ ಸ್ಕೂಲ್ನ ಗೋಡೌನ್ ಥರ ಮಾಡಿ ಬೀಗ ಜಡ್ದಿದ್ದಾರೆ? ಹೋಯ್, ಈ ಹುಡುಗಿ ಇಲ್ಲೇ ಉಂಟು, ಮೇಷ್ಟ್ರ ಮಗಳು. ಖುಷಿ. ಹಾಯ್ ಸಲಿಮಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗೇ ನಡೀತಾ ಇತ್ತು ಸಾಬ್. ಕಳೆದೊಂದು ವರ್ಷದಿಂದ ಕೋರ್ಟ್ ಕೇಸು ಅಂತ ಈ ಸ್ಕೂಲ್ ಮೇಲೆ ಏನೇನೋ ನಡೀತಾ ಇತ್ತು ಸಾಬ್. ಅಷ್ಟರಲ್ಲಿ ಏನಾಯ್ತೋ ಗೊತ್ತಾಗ್ಲಿಲ್ಲ. ಹೊಸ ಹೊಸ ದೊಡ್ಡ ದೊಡ್ಡ ಜನ ಎಲ್ಲ ಓಡಾಡಕ್ ಶುರುವಾದ್ರು ಸಾಬ್. ಇಲ್ಲೇ ಪಕ್ಕದಲ್ಲೇ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಶುರುವಾಯ್ತು ಸಾಬ್. ಅದು ಹೊಸ ಸ್ಕೂಲು ಅಂತ ಗೊತ್ತಾಗೋ ಅಷ್ಟರಲ್ಲಿ ಈ ಸ್ಕೂಲ್ ಮುಚ್ಚೆ ಹೋಯ್ತು ಸಾಬ್. ಪಾಪ ಕೆಲವರು ಅವ್ರವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಸಾಲನೋ ಸೋಲನೋ ಮಾಡಿ ಆ ದೊಡ್ಡ ಸ್ಕೂಲ್ ಕಳಿಸ್ತಾ ಇದ್ದಾರೆ ಸಾಬ್. ಎಲ್ಲಾರ್ಗೂ
ಆ ಶಕ್ತಿ ಇರಬೇಕಲ್ಲ ಸಾಬ್. ಮತ್ತೆ ಈ ಸ್ಕೂಲ್ ಓಪನ್ ಮಾಡಬೇಕು ಅಂತ ಇವರಪ್ಪ 6 ತಿಂಗಳಿಂದ ಹೋರಾಟ ಮಾಡಿದ್ರು ಸಾಬ್. ಏನು ಫಲ ಸಿಗಲಿಲ್ಲ. ಇಲ್ಲಿನ ಅಧಿಕಾರಿಗಳು ಮತ್ತೆ ಪೊಲಿಟಿಷಿಯನ್ಸ್ ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ವಾ? ಅಧಿಕಾರಿಗಳಿರೋದು ಪೊಲಿಟಿಷಿಯನ್ಗಳಿಗೆ ಸೆಕ್ಯೂರಿಟಿಗೆ ಅಂತ ಸಾಬ್. ದುಡ್ಡಿರೋರು ದರ್ಪದ ಮುಂದೆ ನಮ್ಮಂತ ಬಡವರು ಕೂಗು ಆ ಕಾನೂನಿಗೆ ಎಲ್ಲಿ ಕೇಳಿಸುತ್ತೆ ಸಾಬ್. ಮೇಸ್ಟ್ರಿ ಸತ್ತೋದ್ರು. ಅರೆ ಬೇಟಾ, ಅಕ್ಕ, ನಮ್ಮ ಶಾಲೆ ಓಪನೇ ಆಗಲ್ವಾ? ಅಪ್ಪ ಯಾವಾಗಲೂ ಈ ಸ್ಕೂಲ್ ಬಗ್ಗೆನೇ ಮಾತಾಡೋರು. ಸ್ಕೂಲ್ ಮತ್ತೆ ಓಪನ್ ಆಗುತ್ತೆ, ನಿನ್ನೆಲ್ಲ ಫ್ರೆಂಡ್ಸು ಯೂನಿಫಾರ್ಮ್ ಹಾಕೊಂಡು ಖುಷಿಯಾಗಿ ಓಡ್ ಬರ್ತೀರಾ. ಎಲ್ಲರೂ ಸೇರಿ ಸಂತೋಷವಾಗಿ ಓದ್ತೀರಾ, ಆಟ ಆಡ್ತೀರಾ, ಕುಣಿತೀರಾ. ಈ ಶಾಲೆ ಒಂದು ಮಾದರಿ ಶಾಲೆ ಆಗುತ್ತೆ ಅಂತ ಹೇಳ್ತಿದ್ರು. ಅಪ್ಪನ ಕನಸು ನನ್ಸಾಗಲ್ವಾ? ಆದಿ ಅಣ್ಣ, ಸಲೀಮ್ ಅಣ್ಣ ಅವರೆಲ್ಲ ಕೆಲಸ ಮಾಡ್ಕೊಂಡು ಹೆಂಗೆಂಗೋ ಇದ್ದಾರೆ. ಅಕ್ಕ, ನಾವೆಲ್ಲರೂ ಮತ್ತೆ ಒಟ್ಟಿಗೆ ಶಾಲೆಗೆ ಹೋಗೋಕ್ ಮಾಡ್ತೀರಾ? ಖುಷಿ, ನಿನ್ ಸ್ಕೂಲ್ ಬಂತು. ಹಾ? ಬಡವ್ರಿಗೆ ಅನ್ನಭಾಗ್ಯ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಅಕ್ಷರ ಎಲ್ಲಿ ಸಿಗುತ್ತೆ? ಸಾಲನೋ ಸೋಲನೋ ಮಾಡಿ ಆ ದೊಡ್ಡ ಸ್ಕೂಲ್ ಕಳಿಸ್ತಾ ಇದ್ದಾರೆ ಸಾಬ್. ಎಲ್ಲಾರ್ಗೂ ಆ ಶಕ್ತಿ ಇರಬೇಕಲ್ಲ ಸಾಬ್. ಅಕ್ಕ, ನಾವೆಲ್ಲರೂ ಮತ್ತೆ ಒಟ್ಟಿಗೆ ಶಾಲೆಗೆ ಹೋಗೋಕ್ ಮಾಡ್ತೀರಾ? ಬಾ ಖುಷಿ. ಖುಷಿ 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 ಎಲ್ಲಿ ಹೋದ್ರು? ಖುಷಿ ಕಾಣಿಸ್ತಿಲ್ಲ. ಖುಷಿ 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 ಯಾರು ಇವರೆಲ್ಲ ಓಡ್ತಾ ಇರೋರು? ಯಾಕೆಲ್ಲ ಆ ಕಡೆಗೆ ಹೋದ್ರು? ಸರ್ ಸರ್ ಸರ್, ಏನಾಯ್ತು? ಬಾಡಿ ಸಿಕ್ಕಿದೆ. ಏನು? ಬಾಡಿನಾ? ಹೆಂಗ್ಸ ಗಂಡ್ಸ? ಹೆಣ್ಣು ಮಗು. ಖುಷಿ, ಅದನ್ನ ಖುಷಿಯಾಗಿರೋದಿಲ್ಲ. ನಾನು ನೋಡ್ಕೊಂಡ್ ಬರ್ತೀನಿ. ಖುಷಿ ಅಲ್ಲ. ನಾನು ಹೋಗಿ ಬರ್ತೀನಿ. ನಾವು ಬರ್ತೀವಿ. ಖುಷಿ ಖುಷಿ
ಇದು ಆಕ್ಸಿಡೆಂಟ್ ಕೇಸ್. ಸಣ್ಣ ವಯಸ್ಸಿನ ಹುಡುಗಿ ಬೇರೆ. ರಸ್ತೆ ಬದಿ ಅಡ್ಡಾಡುವಾಗ ಜಾಗೃತಿಯಾಗಿರ್ಬೇಕಾಗ್ತದೆ. ಸ್ಪೀಡ್ ಆಗಿ ಹೋಗುವ ವೆಹಿಕಲ್ಸು ಈ ಹುಡುಗಿನ ನೋಡ್ತಾ ಕೂತ್ರೆ ಆಗ್ತದ? ಗುದ್ದಿರೋ ಫೋರ್ಸಿಗೆ ಹಾರಿ ಹಳ್ಳಕ್ಕೆ ಬಿದ್ದಿದೆ. ಸರ್, ಇಟ್ಸ್ ಅ ಪ್ರೀ ಪ್ಲಾನ್ ಮರ್ಡರ್. ಆ ಚಿಕ್ಕ ಮಗುನ ಕಾರಣ ಇಟ್ಕೊಂಡೇ ಕೊಂದಿದ್ದಾರೆ. ಹೌದಾ? ಸಾಯಿಸಿದಾರ? ಕಾನೂನಿಗೆ ಯಾಕೆ ಕಣ್ಣಿಲ್ಲ ಗೊತ್ತಾ? ಅಪರಾಧ ನಡೆದ ಸ್ಥಳಕ್ಕೆ ಕಾನೂನು ಹೋಗೋಕ್ಕಾಗಲ್ಲ. ಯಾರಾದ್ರೂ ನೋಡಿದವರು ಕಾನೂನಿನ ಕಿವಿಯಲ್ಲಿ ಸಾಕ್ಷಿ ಹೇಳಬೇಕಾಗ್ತದೆ. ಸಾಕ್ಷಿ ನಾವೇ ಇದೀವಲ್ಲ ಆಫೀಸರ್. ಕಿಡ್ನಾಪ್ ಆದಾಗ ನಾವೇ ನೋಡಿದೀವಿ. ಸಾಕ್ಷಿ ನೀವು? ಹೂ ಆರ್ ಯು? ಐ ಆಮ್ ಶರ್ಲಿನ್ ಫ್ರಮ್ ಫಿನ್ಲೆಂಡ್. ಫಾರಿನ್ನ ಮಲ್ಪೆ ಮುರುಡೇಶ್ವರ ನೋಡಿ ಆಯ್ತಾ? ಬೀಚ್ ಎಂತ ಚಂದ ಉಂಟು. ಗೋಕರ್ಣ ಮುಗಿತಾ? ನೀವ್ಯಾರ್ರಿ? ರಾಘವ್ ಸರ್, ನಾವಿಬ್ರು ಮಂಡ್ಯ ಸರ್. ಮಂಡ್ಯ? ಮಂಡ್ಯದ ಗಂಡು ಮುತ್ತಿನ ಚೆಂಡು ಅಂದ್ರೆ ಈ ಮಂಡ್ಯನೂ ಈ ಫಾರಿನ್ನೂ ಸೇರ್ಕೊಂಡು ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರ ಕಣ್ಣು ಕಿಡ್ನಿ ಕಿತ್ಕೊಂಡು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡೋ ದಂಧೆ ಮಾಡ್ತಿದ್ದೀರಾ ನೀವು? ಸರ್ ಸ್ವಲ್ಪ ಇರಿ, ಒಂದ್ ನಿಮಿಷ ಇರಿ. ತಿಮ್ಮಯ್ಯ ಸರ್, ಆ ಫೋಟೋಸ್ ಕೊಡು. ತಂದೆ ಸರ್. ಸರ್ ತಗೊಳ್ಳಿ. ನೋಡ್ದ್ಯಾ? ಇದೇ ಹೆಂಗ್ಸು, ಬಿಳಿ ಬಣ್ಣ, ಸಣ್ಣ ಮೈಕಟ್ಟು. ಅದೇ ಗಂಡಸು, ಗೋಧಿ ಬಣ್ಣ, ಅಸಾಧಾರಣ ಮೈಕಟ್ಟು. ಖಂಡಿತ ಇವರೇ. ಏನಂತೀಯ? ಹೌದು ಸರ್, ಇವರೇ. ಸರ್ ಏನ್ ಹೇಳ್ತಾ ಇದೀರಾ ಸರ್? ನಮ್ ಛಾಯಣೆಗೂ ಸರ್ ನಮಗೂ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ ಸರ್. ಸರ್ ದಯವಿಟ್ಟು ಬಿಟ್ಬಿಡಿ ಸರ್, ಹೊರಟೋಯ್ತೀವಿ. ಶಾಲಿನಿ ಅವರೇ ಬನ್ರಿ ಹೋಗೋಣ. I'll go to the court. ಅರೆಸ್ಟ್ ಮಾಡ್ರಿ. What is he talking? ಜೇಬಲ್ಲಿದೆ ಸರ್. ನಾವು ಆ ಥರದ ಅಲ್ಲ ಸರ್. ಸರ್ ನೀವು ಹೇಳಿ ಸರ್. ಮುಖ ಏನ್ ನೋಡ್ತೀರಾ? ಚೆಕ್ ಮಾಡ್ರಿ ಅವ್ರ ಜೋಬ್ನ. ಮಕ್ಕಳದು ಕಣ್ಣು ಕಿಡ್ನಿ ಇರ್ಬೋದು. ಸರ್ ಏನ್ ಸರ್ ಹಿಂಗ್ ಅನ್ಬಿಟ್ರಿ? ಸರ್ ನಾವು ಆ ಥರದವ್ರು ಅಲ್ಲ ಸರ್. ನೋಡಿದ್ರೆ ಶಾಲಿನಿ ಅವರೇ, ಇಷ್ಟೇ ನಮ್ಮ ದೇಶದ ಹಣೆ ಬರಹ. ಗೌರ್ಮೆಂಟ್ ಕೊಡೋ ಪವರ್ನ ಅವ್ರ ಮನೆ ಲೈಟ್ ಬೆಳಗ್ಸಾಗ ಉಪಯೋಗಿಸ್ಕೊಂತಾರೆ ಈ ಜನಗಳು. ಪಬ್ಲಿಕ್ ಎಷ್ಟೇ ಕತ್ಲೆ ಕಷ್ಟದಲ್ಲಿದ್ರು ಇವ್ರಿಗೆ ಯಾವ ಚಿಂತೆನೂ ಇಲ್ಲ. ನಮ್ ದೇಶಕ್ಕೆ ಹೋರಾಡಿದ್ರಲ್ಲ ಗಾಂಧೀಜಿ, ಭಗತ್ ಸಿಂಗ್, ಅಂಬೇಡ್ಕರ್ ಅವರು, ಅವ್ರ ಫೋಟೋನೇ ಮುಂದೆ ಇಟ್ಕೊಂಡು ಅವ್ರ ಮುಂದೆನೆ ಅನ್ಯಾಯ ಮಾಡ್ತಾರೆ. ಈ ದೇಶ ಸೇವೆಯೇ ಈಶ ಸೇವೆ ಅಂತಾರಲ್ಲ, ಅದೆಲ್ಲ ಸುಳ್ಳು. ಮೊದಲು ಸ್ವಸೇವೆ, ಆಮೇಲೆ ಬೇರೆಯವ್ರ ಚಿಂತೆ. ಅದು ಯಾರಿಗೆ? ಒಂದು ದುಡ್ಡಿರ್ಬೇಕು, ಇಲ್ಲ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರಬೇಕು. ಸಾಕು ಶಾಲಿನಿ ಅವರೇ, ಸಾಕು. ನಾವು US ಹೊಟ್ಟೋಗ್ತೀವಿ, ನೀವು ನಿಮ್ಮ ಊರಿಗೆ ಹೊಟ್ಟೋಗಿ. ಈ ದೇಶ ನಮ್ಮಂತ ಎಜುಕೇಟೆಡ್ಸಿಗೆ ಅಲ್ಲ. ಸರಿ, ನಾನು ವಾಪಸ್ ಹೋಗ್ತೀನಿ. ಇಟ್ಸ್ ಆಲ್ ಓವರ್. ಈ ದೇಶ ಸರಿಯಾಗಲ್ಲ. ಯಾಕಂದ್ರೆ ಇಲ್ಲಿ ನ್ಯೂಸ್ಗೆ ಪವರ್ ಇಲ್ಲ. ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಎಸ್ಕೇಪ್ ಆಗೋದು. ನಮ್ಮಂತವ್ರೇನೋ ಎಸ್ಕೇಪ್ ಆಗ್ತೀವಿ. ಆದ್ರೆ ಈ ದೇಶದಲ್ಲಿ ಒಂದ್ ಹೊತ್ತಿನ ಊಟಕ್ಕೂ ಕಷ್ಟಪಡೋರು, ಒಂದ್ ಅಕ್ಷರನೂ ಓದಕ್ ಬರ್ದಿರೋರು, ದುಡ್ಡಿನ ಮುಖನೇ ನೋಡ್ದೇ ಇರೋರು ಎಷ್ಟ್ ಜನ ಇಲ್ಲ? ಅವರೆಲ್ಲ ಮನುಷ್ಯರಲ್ಲ, ಪ್ರಾಣಿಗಳು. ಸಾಯ್ಲಿ ಬಿಡಿ, ನಾವ್ ಹೋಗೋಣ. ಏನಂದೆ ನೀನು? ಎಜುಕೇಟೆಡ್? ಯಾರಂದ್ರು ನೀನ್ ಎಜುಕೇಟೆಡ್ ಅಂತ? ಯು ಆರ್ ಜಸ್ಟ್ ಲಿಟ್ರೇಟ್ ಅಷ್ಟೇ. ಎಜುಕೇಟೆಡ್ ಅಂತ ಬರೀ ಹೇಳ್ಕೊಳ್ಳೋದಲ್ಲ, ನೋಡುವಾಗ ಗೊತ್ತಾಗ್ಬೇಕು. ಆ ಥರ ಒಂದಾದ್ರೂ ಕ್ವಾಲಿಟಿ ಇದೆಯಾ ನಿಮ್ಮ ಹತ್ರ? ಒಂದ್ ವೇಳೆ ನೀವೆಲ್ಲ ಎಜುಕೇಟೆಡ್ ಆಗಿದ್ರೆ ಇವತ್ತು ನಮ್ಮ ದೇಶ ಹೀಗಿರ್ತಿರ್ಲಿಲ್ಲ. ಐ ಹ್ಯಾವ್ ಅ ವಂಡರ್ಫುಲ್ ಲೈಫ್. ಬಟ್ ಮೈ ಅಮ್ಮ ಜೀವನದಲ್ಲಿ ನರ್ಕ ನೋಡಿದ್ದಾರೆ. ಐ ವಾಂಟ್ ಟು ಗಿವ್ ಹರ್ ಅ ಬ್ಯೂಟಿಫುಲ್ ಲೈಫ್. I want to live with her. Yes, I have one more task to do. That is ಖುಷಿ. ಖುಷಿಗೆ ಒಂದು ಡ್ರೀಮ್ ಇತ್ತು. ಅವಳ ಸ್ಕೂಲಲ್ಲಿ ಓದಿರೋ ಎಲ್ಲಾರ್ಗು ಅವಳ ಥರನೇ ಎಜುಕೇಶನ್ ಸಿಗಬೇಕು ಅಂತ. ಐ ವಾಂಟ್ ಟು ಫುಲ್ಫಿಲ್ ಹರ್ ಡ್ರೀಮ್ ಇನ್ ಮೈ ಓನ್ ವೇ.
ನಾನಿಲ್ಲೇ ಇದ್ದು ಆ ಎಲ್ಲ ಮಕ್ಳಿಗೂ ಎಜುಕೇಶನ್ ಕೊಡಬೇಕು. ಅವ್ರ ಮೂಲಕ ಖುಷಿ ಕಲ್ಪ್ರಿಟ್ಸ್ಗೆ ಪನಿಷ್ಮೆಂಟ್ ಕೊಡ್ಸೋದೆ ಮೈ ಏಮ್. ಖುಷಿ ಕಲ್ಪ್ರಿಟ್ಸ್ಗೆ ಪನಿಷ್ಮೆಂಟ್ ಕೊಡ್ಸೋದೆ ಮೈ ಏಮ್. You focus on settling in the US. Don't worry about your parents, society, or this nation. ನಮ್ಮ ಪೂರ್ವಿಕರು ಬಾಳಿ ಬದುಕಿದಂಥ ಮನೆ ಇದು. ನೀವು ಸದಾಶಿವನ್ ಕಡೆಯವರು ಅಂತ ನಿಮಗೆ ಈ ಮನೆನ ಬಿಟ್ಕೊಡ್ತಾ ಇದ್ದೀನಿ. ಏನೋ ನಮ್ಮೂರಿನ ಮಕ್ಕಳಿಗೆ ಒಳ್ಳೇದು ಮಾಡಲಿಕ್ಕೆ ಅಂತ ಬಂದಿದ್ದೀರಾ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನಮ್ಮೂರ್ ಕಟ್ಟೆಯಲ್ಲಿ ಮ್ಯಾಜಿಕ್ ಶೋ ಇದೆ, ನೀವ್ ಬರ್ಬೇಕು. ಆಯ್ತಾಯ್ತು. ನಮ್ಮೂರ್ ಕಟ್ಟೆಯಲ್ಲಿ ಮ್ಯಾಜಿಕ್ ಶೋ ಇದೆ, ನೀವು ತಪ್ಪದೆ ಬರಬೇಕು. ವರುಣ್, ಏನೋ ಇದು? ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಮತ್ತೆ ತಪ್ಪು ಬರ್ದಿದ್ಯಲ್ಲೋ? ಅವ್ನ್ ಸ್ಕೂಲ್ಗೂ ಹೋಗ್ತಿರ್ಲಿಲ್ಲ, ಎಲ್ಲ ಅವ್ರ ತಾಯಿನೇ ಓದ್ಸಿದ್ದು. ಅವನೇ ವಿದ್ಯುತ್ ಬಲ್ಬ್ ಕಂಡಿಡ್ದಿದ್ದು ಅಂತ ಎಷ್ಟು ಸಲ ಹೇಳಿದೀನಿ. ಅದನ್ನು ಬರೆಯಕ್ಕಾಗಲ್ವೇನೋ ನಿನ್ಗೆ? ಅವ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಮತ್ತೆ ನಾನೇ ಹೋಗ್ಬೇಕು? ಅವ್ನ್ ಸಾಧಿಸಿದಾನೆ. ನಾನು ಸಾಧಿಸ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ನನ್ ಮಗ ಚೆನ್ನಾಗ್ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು. ಡಾಕ್ಟರೇ ಯಾಕಾಗ್ಬೇಕು? ಡಾಕ್ಟರ್ ಆದ್ರೆ ಕೈ ತುಂಬಾ ಸಂಬಳ ಬರುತ್ತೆ, ಹಾಗೆ ಸಮಾಜದಲ್ಲಿ ಗೌರವನೂ ಇರುತ್ತೆ. ಮತ್ತೆ ಪಪ್ಪನೂ ವ್ಯಾಪಾರ ಮಾಡ್ತಿದ್ದಾರೆ, ಅವ್ರಿಗೆ ಗೌರವ ಇಲ್ವಾ? ವರುಣ್, ಮಮ್ಮಿ, ಯಾರೋ ಬಂದಿದ್ದಾರೆ. ಲಕ್ಷ್ಮಮ್ಮ, ಯಾರ್ ನೋಡಿ? ಏನಿಶ್ಯಾ? ಮ್ಯಾಜಿಕ್ ಶೋ ಇದೆ, ಖಂಡಿತ ಎಲ್ಲರೂ ಬರ್ಬೇಕು. ಅಕ್ಕ, ಯಾವ್ದೋ ಮ್ಯಾಜಿಕ್ ಶೋ ಅಂತೆ, ನೀನೇ ಹೋಗು. ಸರಿ ಅಕ್ಕ. ಮಾಟ ಅಲ್ಲ, ಮಂತ್ರ ಅಲ್ಲ, ತಂತ್ರ ಅಲ್ಲ, ಇದು ಕಲಾವಿದನ ಕೈ ಚಳಕ. ನಾನು ನಿಮ್ಮ ರಾಘವ್. ಈಗ ಶುರುವಾಗ್ತಿದೆ ಮಾಯಾಜಾಲ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮ್ಯಾಜಿಕ್ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ನಮಗೂ ಕಳ್ಸ್ಕೊಡ್ತೀರಾ? ಖಂಡಿತ. ನಾಳೆ ನೀವೆಲ್ಲ ಬನ್ನಿ, ಓಕೆನಾ? ಚೆನ್ನಾಗಿತ್ತಲ್ಲ ಪಾಠ? ನೀವು ಓದ್ತಾ ಇರಿ, ನಾನು ಬರ್ತೀನಿ.
ಸೀರೆಲಿ ಹುಡುಗಿರ ನೋಡಲೇಬಾರದು ನಿಲ್ಲಲ್ಲ ಟೆಂಪ್ರೇಚರು. ನಮ್ ಭಟ್ರು ಅದ್ ಯಾವ ಗಳಿಗೆಲಿ ಸಾಂಗ್ ಬರೆದ್ರು. ನೋಡ್ತಿದ್ರೆ ಮುಟ್ತಾ ಇರ್ಬೇಕನ್ಸತ್ತೆ, ಮುಟ್ತಾ ಇದ್ರೆ ಮುತ್ತಾಡ್ಬೇಕನ್ಸತ್ತೆ. ಹೋಗು. ಸೊಂಟದ ವಿಷಯ ಬೇಡವ ಶಿಷ್ಯ ಅಂತ ನಮ್ ಸುದೀಪ್ ಅವರೇ ಹೇಳಿದ್ದಾರೆ. ಅದಕ್ಕೆ ಏನು ನೀವು ಹುಡುಗರು ಯಾವಾಗ್ಲೂ ಹುಡುಗಿ ಸೊಂಟದ ಮೇಲೆ ಕಣ್ಣು. ಕೋಗಿಲೆಗೆ ಕೊರಳಲ್ ಕಲೆ ಇಟ್ಟ, ನವಿಲಿಗೆ ರೆಕ್ಕೆಯಲ್ಲಿ ಕಲೆ ಇಟ್ಟ, ಹೆಣ್ಣಿಗೆ ಸೊಂಟದಲ್ಲಿಟ್ಟ. ಏನ ಬಲೆನ. ಆ ಬಲೆಗೆ ನಮ್ಮಂತ ಗಂಡ ಹೈಕ್ಳು ಮೀನ್ ತರ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ಬೇಕು. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್. ಎಲ್ಲಿ ಮಿಗ್ದೋರೆಲ್ಲ ಎಲ್ಲಿ ಹೋದ್ರು? ಅಕ್ಕ ಚುಮ್ ಅಂತ ಮ್ಯಾಜಿಕ್ ಹೇಳ್ಕೊಡೋ ಅಣ್ಣ ಮ್ಯಾಜಿಕ್ ಹೇಳ್ಕೊಡ್ತೀನಿ ಅಂತ ಪಾಠ ಹೇಳ್ಕೊಟ್ರು. ಅದಕ್ಕೆ ಎಲ್ರು ಪಾಠಕ್ಕೆ ಗುಡ್ ಬೈ ಹೇಳಿ ಆಟ ಆಡಕ್ ಹೋಗಿದ್ದಾರೆ. ಸರಿ, ನಾಳೆಯಿಂದ ನಿಮ್ಮೆಲ್ಲರಿಗೂ ಜಾದುನೇ ಹೇಳ್ಕೊಡ್ಬೇಕು ಅಂತ ಅಣ್ಣಂಗೆ ಹೇಳ್ತೀನಿ. ಓಕೆನಾ? ಓಕೆ ಅಕ್ಕ. ಓಕೆ. ಹಾ, ಹಲೋ. ಹಾಯ್. ಏನ್ರಿ ಇಷ್ಟೊಂದು ಸಖತ್ತಾಗಿ ಪೇಂಟಿಂಗ್ ಮಾಡ್ತೀರಾ? ಥ್ಯಾಂಕ್ ಯು. ಹಾ ರಾಘವ್, ಏನೋ ಕೇಳಬೇಕು ಅಂತ ಇದ್ದೆ. ರಿಯಲಿ? ಅಲ್ಲ, ಮಕ್ಕಳಿಗೆ ಮ್ಯಾಜಿಕ್ ಹೇಳ್ಕೊಡಿ ಅಂದ್ರೆ ಅದೇನೋ ಪಾಠ ಮಾಡ್ತಾ ಇದ್ದೀರಂತೆ. ರೀ ಶಾಲಿನಿ ಅವರೇ, ನೀವು ತಾನೇ ಹೇಳಿದ್ದು. ಬರೀ ಕನ್ನಡ, ಇಂಗ್ಲಿಷ್, ಹಿಸ್ಟ್ರಿ ಅಂತ ಕತೆ ಹೊಡೆಯೋದೇ ಎಜುಕೇಶನ್ನ? ಮ್ಯಾಜಿಕ್ ಮಾಡ್ತಾನೆ ಖುಷಿಯಾಗಿ ಆ ವಿಷಯಗಳನ್ನ ಮಕ್ಕಳ ಮನ್ಸೊಳಗಡೆ ಇಳಿಸೋದು ಎಜುಕೇಶನ್ ಆಗಲ್ವಾ? ಮೊದಲನೇದಾಗಿ ಒಬ್ಸರ್ವೇಷನ್ ಕ್ವಾಲಿಟಿ. ನಾವು ಏನ್ ನೋಡ್ತೀವೋ ಅದನ್ನ ಸೂಕ್ಷ್ಮವಾಗಿ ನೋಡೋದ್ರಿಂದ ನಮ್ಮ ಏಕಾಗ್ರತೆ ಮತ್ತೆ ಗ್ರಹಿಕಾ ಶಕ್ತಿ ಇಂಪ್ರೂವ್ ಆಗುತ್ತೆ. ಹಾಯ್ ಮೈ ಡಿಯರ್ ಚಿಲ್ಡ್ರನ್, ಎಲ್ಲ ಬನ್ನಿ 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 ಬನ್ನಿ. ಹಾಯ್. ಹಾಯ್. ಇವತ್ ನಾವು ತಿರ್ಗಾಡಕ್ ಹೋಗಿದ್ವಲ್ಲ, ಅಲ್ಲಿ ಏನೇನೆಲ್ಲ ನೋಡಿದ್ರಿ? ಅಕ್ಕ ಮಾರ್ಕೆಟ್ ನೋಡಿದ್ವಿ, ತುಂಬಾ ತರಕಾರಿಗಳೆಲ್ಲ ಇದ್ವು. ಅಕ್ಕ ಮಾರ್ಕೆಟ್ ನಲ್ಲಿ ಮೀನ್ ಮಾರ್ತಾ ಇದ್ರು, ಇಷ್ಟ ದೊಡ್ಡ ಮೀನ್ಗಳಿದ್ವು. ಜಾನಿ, ಬಸ್ಸಸ್ ಎಲ್ಲ ನೋಡಿದ್ಯಲ್ಲ, ಯಾವ್ದಾದ್ರು ಬಸ್ ನಂಬರ್ ಹೇಳು ನೋಡೋಣ. ಸರಿಯಾಗಿ ನೋಡ್ಲಿಲ್ಲ ಅಕ್ಕ. ಲಕ್ಷ್ಮಿ, ತರಕಾರಿಗಳದು ರೇಟ್ ಹೇಳು. ಗೊತ್ತಿಲ್ವಾ? ಮಾಲ್ತಿ, ಮೀನ್ ಮಾರೋ ತಾತ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ರು? ಗೊತ್ತಿಲ್ಲ ಅಕ್ಕ. ಗೊತ್ತಿಲ್ವಾ? ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೀವೇನ್ ನೋಡ್ತಿರೋ ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ನಾವು ಈ ಥರನೇ ಪ್ರತಿ ವಾರ ತಿರ್ಗಾಡಕ್ ಹೋಗ್ತಾನೆ ಇರ್ತೀವಿ. ನೀವು ಕರೆಕ್ಟಾಗಿ ಆನ್ಸರ್ ಕೊಡಬೇಕು ನೆಕ್ಸ್ಟ್ ಟೈಮ್. ಓಕೆ? ಶೂ ಯಾಕೋ ಕೈಲಿ ಇಟ್ಕೊಂಡಿದ್ಯಾ? ಲೇಸ್ ಬಿಚ್ಚೋಯ್ತಮ್ಮ. ಬಿಚ್ಚೋದ್ರೆ ಕಟ್ಕೊಳಕ್ಕಾಗಲ್ವಾ? ನನಗೇನಮ್ಮ ಗೊತ್ತು, ದಿನ ನೀನ್ ತಾನೇ ಕಟ್ತೀಯಾ? ಸರಿ, ಒಳಗ್ ಬಾ. ನಿಮ್ ಕ್ಲಾಸ್ ಟೀಚರ್ ಫೋನ್ ಮಾಡಿದ್ರು, 5% ಕಮ್ಮಿ ತೆಗ್ದಿದ್ಯಂತೆ. ಯಾವಾಗ್ಲೂ 98% ತೆಗಿತಾ ಇದ್ದೆ, ಇವಾಗ ಯಾಕೋ ಇಷ್ಟು ಕಮ್ಮಿ ತೆಗ್ದಿದ್ಯಾ? ಸಾರಿ ಮಮ್ಮಿ. ನಿನ್ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಮನೇಲಿ ಎಲ್ಲ ಕೆಲ್ಸನೂ ನಾನೇ ಮಾಡ್ತಾ ಇದ್ದೀನಿ, ಆದ್ರೂ ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದಿದ್ಯಾ? ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗಲ್ವಲ್ಲೋ? ಹೀಗೆ ಆದ್ರೆ ನಿನ್ ಫ್ಯೂಚರ್ ತುಂಬಾ ಕಷ್ಟ ಆಗತ್ತೆ. ಇನ್ ಮುಂದೆ ಆಟ ಸಾಮಾನೆಲ್ಲ ಮುಟ್ಟಬಾರ್ದು. ಇನ್ ಮುಂದೆ ಟಿವಿನೂ ನೋಡಬಾರ್ದು. ಟ್ರೆಂಡಿ ಬಾಯ್ಸ್, ಇದು ಒಣಗೋಗಿರೋ ನಾಯಿ ಬನ್ ಅಲ್ಲ, ಸ್ಪೆಷಲ್ ಮ್ಯಾಜಿಕ್ ಬನ್. ಇದನ್ ಕೆಳಗಡೆ ಬಿಟ್ರೆ ಗಾಳಿಲಿ ತೇಲಾಡತ್ತೆ. ಆದ್ರೆ ಅದೆಂಗ್ ತಿರುಗುತ್ತೆ ಅಂತ ಹೇಳೋಣ. ಈ ಬನ್ನಲ್ಲಿ ಒಂದು ಆಯಸ್ಕಾಂತ ಇದೆ, ಅದೇ ರೀತಿ ಇಲ್ಲೊಂದು ಆಯಸ್ಕಾಂತ ಇದೆ.
ಮಕ್ಕಳಿಗೆ ಪ್ರತಿಯೊಂದರ ಬಗ್ಗೆನೂ ಒಂದು ಕುತೂಹಲ ಇರಬೇಕು. ಇದ್ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಅವರಲ್ಲಿ ಉತ್ತರನ ಕಂಡ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ. ಟೈರ್ ಬೀಳ್ತಾ ಇದೆ, ನೆಟ್ಟಿಗೆ ಓಡ್ತಾನೆ ಇಲ್ಲ. ಅಕ್ಕ ಈ ಟೈರ್ನ ಈಗ ಓಡಿಸ್ತಾ ಇದ್ರೆ ಬೀಳಲ್ಲ. ಓಹೋ, ಹಾಗಾದ್ರೆ ಓಡುವಾಗ ಮಾತ್ರ ಯಾಕೆ ನೆಟ್ಟಿಗೆ ನಿಲ್ಲುತ್ತೆ, ನಿಂತಾಗ ಬೀಳುತ್ತೆ ಯಾಕೆ? ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ವಾ? ಇಲ್ಲ ಅಕ್ಕ. ವರುಣ್, ಈ ಚಕ್ರ ಓಡ್ಬೇಕಾದ್ರೆ ಕೆಳಗ್ ಬೀಳಲ್ಲ, ನಿಂತಾಗ ಕೆಳಗ್ ಬೀಳುತ್ತೆ. ಯಾಕೆ ಅಂತ ನಿಂಗೆ ಗೊತ್ತಾ? ಇಲ್ಲ. ಸರಿ, ನನ್ಗೂ ಗೊತ್ತಿಲ್ಲ, ಆದ್ರೆ ನಾಳೆ ಬರುವಾಗ ತಿಳ್ಕೊಂಡ್ ಬರೋಣ. ಓಕೆ? ನಮ್ಮ ಅಪ್ಪನ್ಗೆಲ್ಲ ಗೊತ್ತು, ನಾಳೆ ಕೇಳ್ಕೊಂಡ್ ಬಂದು ಹೇಳ್ತೀನಿ, ಸರಿನಾ? ಮರೀದೆ ಕೇಳು, ಎಲ್ರಿಗಿಂತ ಮುಂಚೆ ನಾನೇ ಉತ್ತರ ಹೇಳ್ಬೇಕು. ಲಾಟ್ಸ್ ಆಫ್ ಎಕ್ಸ್ಪೆನ್ಸಸ್. ಡ್ಯಾಡಿ, ಚಕ್ರ ಓಡುವಾಗ ಬೀಳಲ್ಲ, ನಿಂತ್ರೆ ಬೀಳತ್ತೆ. ಯಾಕೆ ಅಂತ ಗೊತ್ತಾ? ಅದು ಡ್ಯಾಡಿ ತುಂಬಾ ಬ್ಯುಸಿ ಆಗಿದ್ದೀನಲ್ಲ, ನೀವು ಒಳಗಡೆ ಹೋಗಿ ಮಮ್ಮಿ ಹತ್ರ ಕೇಳು. ಸರಿ ಡ್ಯಾಡಿ. ಮಮ್ಮಿ, ಏನೋ? ಚಕ್ರ ಓಡುವಾಗ ಬೀಳಲ್ಲ, ನಿಂತ ಕೆಳಗ್ ಬೀಳತ್ತೆ. ಯಾಕೆ ಅಂತ ಗೊತ್ತಾ? ಹೋಮ್ವರ್ಕ್ ಏನೋ? ಇಲ್ಲ ಮಮ್ಮಿ, ಜಾನಿ ಕೇಳ್ದ. ಹೋಮ್ವರ್ಕ್ ಮಾಡು ಅಂದ್ರೆ ತಲೆ ಹಠ ಮಾಡ್ಕೊಂಡು ಕೂತಿದ್ಯಾ? ಮ್ಯಾಥ್ಸ್ ಹೋಮ್ವರ್ಕ್ ಆಯ್ತಾ? ಹ್ಞೂ ಮಮ್ಮಿ. ಸೈನ್ಸು ಬಾಯ್ಪಾಠ ಮಾಡು. ಹೋಗೋ. ಓದು ಅಂದ್ರೆ ಆಟ ಆಡ್ಕೊಂಡು ಕೂತಿದ್ಯಾ? ನಿನ್ನೆ ನಾನೊಂದ್ ಪ್ರಶ್ನೆ ಕೇಳಿದ್ನಲ್ಲ, ಅದಕ್ಕುತ್ತರ ಯಾರಿಗ್ ಗೊತ್ತು? ಅಕ್ಕ, ನಂಗೆ ಗೊತ್ತು. ಹೇಳು. ವೆರಿ ಗುಡ್, ರೈಟ್ ಆನ್ಸರ್ ಚಿಂಟು. ಗುಡ್, ಹೋಗ್ ಕೂತ್ಕೋ. ಅಕ್ಕ, ನಮಗೂ ಹೇಳಕ್ಕ. ಚಿಂಟು ಹೇಳಿದ್ನಲ್ಲ, ನಿಮ್ಗೂ ಉತ್ತರ ಹುಡ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ನೀವು ಈ ಚಾಲೆಂಜ್ ಅಲ್ಲಿ ಸೋತ್ರಿ ಅಂತ ಒಪ್ಕೋಬೇಕು, ಆವಾಗ ಹೇಳ್ತೀನಿ. ಅಕ್ಕ, ನೀವ್ ಹೇಳ್ಬೇಡಿ, ನಾವೇ ಹುಡ್ಕೊಂಡ್ ಬಂದ್ ಹೇಳ್ತೀವಿ. ದಾಟ್ಸ್ ದ ಸ್ಪಿರಿಟ್. ನೋಡಿ, ಆಟ ಇರ್ಬೋದು, ಪಾಠ ಇರ್ಬೋದು, ಅಥವಾ ಪೇಂಟಿಂಗ್ ಇರ್ಬೋದು, ನೀವೇನೇ ನೋಡಿದ್ರು ಅದು ಯಾಕೆ ಆಗಿದೆ, ಅದನ್ನ ಹೇಗ್ ಮಾಡಿದರೆ, ಈ ತರ ಎಲ್ಲಾ ಆಂಗಲ್ಸ್ ಇಂದನೂ ಯೋಚನೆ ಮಾಡ್ಬೇಕು. ಉತ್ತರ ಸಿಗೋ ತನಕ ಸಮಾಧಾನವಾಗಿ ಕೂತ್ಕೋಬಾರ್ದು, ಟ್ರೈ ಮಾಡ್ತಾನೆ ಇರ್ಬೇಕು. ಓಕೆನಾ?